ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಿನಯ್. ಮೊದಲನೇದಾಗಿ ಇವತ್ತಿನ ಎಪಿಸೋಡ್ನಲ್ಲಿ ಸಖತ್ತಾಗಿ ಟ್ವಿಸ್ಟ್ ಕೊಟ್ಟಿದ್ದಾರೆ. ಸೊ ಏನನ್ನೋದು ಅಂತ ಹೇಳ್ತೀನಂತ ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಇನ್ನೇ ಯಾರನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪಟ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ನೇದಾಗಿ ಏನಪ್ಪ ಅಂತಂದರೆ, ಇಲ್ಲಿ ಚಂಚನ ಅವರು ಬಂದುಬಿಟ್ಟು ಮನೆಗೆ ನನ್ನ ಮಗನ ಮದುವೆಯಿಂದ ಹೋದಂಥ ಮರ್ಯಾದೆ ಏನಿರುತ್ತೆ ಅದು ಇಂಡೈರೆಕ್ಟಾಗಿ ಗೌರಿಗೆ ಅದು ಇಂಪ್ಯಾಕ್ಟಾಗಿ ಬೀಳ್ತಾ ಇದೆ. ಸೊ ಯಾಕಂದರೆ ಗೌರಿಗೆ ಅನ್ನೋಂಗೆ ಮನೆ ಮುಂದೆ ಎಲ್ಲ ಸಭೆ ಎಲ್ಲ ಕುಂತಿದ್ದಾರೆ, ಎಲ್ಲ ಇರೋದು ಮನೆ ಎಲ್ಲರೂ ಕೂಡ ಅದೇ ರೂಮ್ನಲ್ಲೇ ಇದ್ದಾರೆ. ಸೊ ನನ್ನ ಮಗನ ಮದುವೆಯಲ್ಲಿ ಹೋದಂಥ ಮರ್ಯಾದೆ ಇನ್ನೊಂದು ಮದುವೆ ಮಾಡ್ತೀನಿ, ಇನ್ನೊಂದು ಮದುವೆ ಮಾಡಿ ಕೇಶಿಂದ ಆ ಮರ್ಯಾದೆನ ಹೊಳಗೆ ತಗೋತೀನಿ ಅನ್ನೋ ಒಂದು ಕಾರಣಕ್ಕಾಗಿ ಹೇಳಿದಾಗ, ಸೊ ಆವಾಗ ಗೌರಿ ಅವರು ಬಂದು ಕೇಶಿಂದ ನನ್ನಿಂದ ಎಲ್ಲಿ ಮರ್ಯಾದೆ ಹೋಯಿತು, ನನ್ನನ್ನು ಕೂಡಾಕಿದ್ದು ನೀವೇ ಅದೇನೋ ಅಂತ ಮಾತಾಡ್ತಾರೆ. ಸೊ ಅವಾಗ ಸಿಟ್ಟು ಕೂಡ ಬಂದೇ ಬರುತ್ತೆ, ಯಾವುದೇ ಮನುಷ್ಯ ಆಗಿರಲಿ ಯಾರೇ ಆಗಿರಲಿ. ಸೊ ಸಿಟ್ಟು ಬಂದಾಗ ಅವಾಗ ಚಂಚನವ್ರು ಏನು ಮಾಡಕ್ಕೆ ಹೋಗ್ತಾರಪ್ಪ ಅಂತಂದರೆ, ಗೌರಿ ಮೇಲೆ ಕೈನ ಮಾಡಕ್ಕೆ ಹೋಗ್ತಾರೆ. ಅದು ಕೂಡ ತಪ್ಪು. ಎದಕ್ಕಂದ್ರೆ ಇಡೀ ಎಲ್ಲ ಮನೆ ಮುಂದೆ ಇದೆ. ಸೊ ಇಡೀ ಎಲ್ಲ ಮನೆಯವರಿದ್ದಾರೆ, ಎಲ್ಲ ವಿವೇಕು ಕೂಡ ಇದ್ದಾರೆ, ಅವ್ರ ಅಮ್ಮನೂ ಕೂಡ ಇದ್ದಾರೆ, ಇಲ್ಲಿ ಗೌರಿಯವರು ಎಲ್ಲ ಇದ್ದಾರೆ. ಸೊ ಎಲ್ಲ ಚಿಕ್ಕಮ್ಮ, ಅರುಂಧತಿ ಚಿಕ್ಕಮ್ಮ ಕೂಡ ಇದ್ದಾರೆ. ಸೊ ಎಲ್ಲರೂ ಇರೋ ಮುಂದೆ ಇಲ್ಲಿ ಚಂಚನ ಅವರು ಗೌರಿಯವರ ಮೇಲೆ ಕೈಯನ್ನು ಮಾಡಕ್ಕೆ ಹೋಗ್ತಾರೆ. ಸೊ ಆವಾಗ ಅಲ್ಲಿ ಅವರ ಚಿಕ್ಕಮ್ಮ ಅವ್ರು ಕೇಳ್ತಾರೆ, ಕೈನ ಮಾಡಬಾರ್ದು, ಈ ಮನೆ ಸೊಸೆನ, ಈ ಮನೆ ಸೊಸೆ ಅಲ್ವಾ ಗೌರಿ, ಸೊ ಅವಾಗ ಕೈ ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಸೊ ಈ ಒಂದು ಪ್ರೋಮೋನ ಮುಗಿಸ್ತಾರೆ. ಇನ್ನು ಇವತ್ತು ನೆಕ್ಸ್ಟ್ ಪ್ರೋಮೋ ಬಿಟ್ಟರೆ ಅಂದರೆ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೆಕ್ಸ್ಟ್ ವೀಡಿಯೋನ ಮಾಡಿ ಹಾಕ್ತೀನಿ ಕೂಡ. ಸೊ ಇನ್ನು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಎದಕ್ಕಂತಂದರೆ ನೆಕ್ಸ್ಟ್ ಎಪಿಸೋಡ್ ಬಂದಾಗಳೇ ನೋಟಿಫಿಕೇಷನ್ ಬೆಲ್ ಕೂಡ ಆನ್ ಆಗಿಡ್ರಿ. ನೆಕ್ಸ್ಟ್ ವೀಡಿಯೋ ಕಳಿಸ್ತಾ ಇದ್ಗಳೇ ಪಟ್ಟನ ವೀಡಿಯೋ ನೋಡಿ ಆ್ಯಂಡ್ ಪಟ್ಟನ ನೋಟಿಫಿಕೇಷನ್ದ ಕಮೆಂಟ್ ಹಾಕಿ. ಮತ್ತು ಆ್ಯಂಡ್ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನಿಮ್ಗೆ ಏನು ಅನಿಸ್ತದೆ ಕಮೆಂಟ್ ಮಾಡಿ. ಮತ್ತು ಈ ನೆಕ್ಸ್ಟ್ ಯಾವ ಸೀರಿಯಲ್ ಬೇಕು ಅನ್ನೋದು ಕೂಡ ಕಮೆಂಟ್ ಮಾಡಿ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್, ಟಾಟಾ.